ಮಾನ್ವಿ ತಾಲೂಕಿನಲ್ಲಿ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಛಾಯಾಗ್ರಾಹಕರು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಛಾಯಾಗ್ರಹಣ ಕ್ಷೇತ್ರದ ಪಿತಾಮಹರಾದಂಥ ಲೂಯಿಸ್ ಜಾಕ್ವೆಸ್ ಮಾಂಡೆ ಡಗೇರಾ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಲಾಯಿತು. ಛಾಯಾಗ್ರಹಣ ಕ್ಷೇತ್ರದ ಬೆಳವಣಿಗೆಗೆ ಹಾಗೂ ಸಮಾಜದಲ್ಲಿ ಛಾಯಾಗ್ರಾಹಕರ ಪಾತ್ರಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಭಾಗಗಳ ಛಾಯಾಗ್ರಾಹಕರು ಭಾಗವಹಿಸಿದರು. ಡಾಗೆರೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಛಾಯಾಗ್ರಹಣ ಕ್ಷೇತ್ರದ ಇತಿಹಾಸ ಮತ್ತು ಅದರ ಮಹತ್ವವನ್ನ ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಛಾಯಾಗ್ರಾಹಕರು, ಒಂದು ಚಿತ್ರ 1000 ಪದಗಳಿಗೆ ಸಮಾನ. ಸೈಯದ್ ಅಬ್ದುಲ್ ಗಯಾಜ್ ಅನ್ನುವಂತಹ ಮಾತಿನಂತೆ ಛಾಯಾಚಿತ್ರಗಳು ಸಮಾಜದ ಘಟನೆಗಳನ್ನ ದಾಖಲಿಸುವ ಪ್ರಮುಖ ಮಾಧ್ಯಮವಾಗಿವೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟರು. ಮದುವೆ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಡಿದು ರಾಜಕೀಯ, ಶೈಕ್ಷಣಿಕ, ಕ್ರೀಡಾ ಮತ್ತು ಸಾರ್ವಜನಿಕ ಜೀವನದ ಪ್ರಮುಖ ಘಟನೆಗಳವರೆಗೂ ಪ್ರತಿಯೊಂದು ಕ್ಷಣವನ್ನ ಛಾಯಾಗ್ರಾಹಕರು ತಮ್ಮ ಕ್ಯಾಮೆರಾದಲ್ಲಿ ಶಾಶ್ವತವಾಗಿ ದಾಖಲಿಸುತ್ತಾರೆ ಅಂತ ಹೇಳಿ ತಿಳಿಸಿದ್ರು. ಛಾಯಾಗ್ರಹಣವು ಕೇವಲ ವೃತ್ತಿಯಲ್ಲ, ಅದು ಸಮಾಜದ ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಬದಲಾವಣೆಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಜವಾಬ್ದಾರಿಯುತ ಕ್ಷೇತ್ರವಾಗಿದೆ. ಕಾಲಕ್ರಮೇಣ ತಂತ್ರಜ್ಞಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು, ಸಾಂಪ್ರದಾಯಿಕ ಕ್ಯಾಮೆರಾಗಳಿಂದ ಇಂದಿನ ಡಿಜಿಟಲ್ ಕ್ಯಾಮೆರಾ ಹಾಗೂ ಮೊಬೈಲ್ ಛಾಯಾಗ್ರಹಣದವರೆಗೂ ಕೂಡ ಕ್ಷೇತ್ರವು ವ್ಯಾಪಕವಾಗಿ ಅಭಿವೃದ್ಧಿಯಾಗಿದೆ. ಆದರೂ ಉತ್ತಮ ಛಾಯಾಚಿತ್ರಕ್ಕಾಗಿ ಛಾಯಾಗ್ರಾಹಕರ ದೃಷ್ಟಿಕೋನ, ಸೃಜನಶೀಲತೆ ಮತ್ತು ಸಮಯ ಪ್ರಜ್ಞೆ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗೆ ಸಮಾಜದಲ್ಲಿ ನಡೆಯುವಂತಹ ಸಂತೋಷ, ದುಃಖ, ಸಾಧನೆ, ಹೋರಾಟ ಹಾಗೂ ಐತಿಹಾಸಿಕ ಘಟನೆಗಳನ್ನು ದಾಖಲಿಸುವ ಮೂಲಕ ಛಾಯಾಗ್ರಾಹಕರು ಪ್ರಮುಖ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಛಾಯಾಚಿತ್ರಗಳೇ ಘಟನೆಗಳಿಗೆ ಸಾಕ್ಷಿಯಾಗ್ತವೆ. ಹೀಗಾಗಿ ಛಾಯಾಗ್ರಾಹಕರ ಪರಿಶ್ರಮ ಮತ್ತು ಸೇವೆಯನ್ನ ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಪ್ರಸಾದ್ ಮಿಶ್ರಾ, ಜಗನ್ನಾಥ್ ಚೌಧರಿ, ಶ್ರೀನಾಥ್ ಚೌಧರಿ, ಎಂಡಿ ಗಯಾಜ್ ಹಾಗೂ ಶಫಿ ಚಾವೂಶ್ ಸೇರಿದಂತೆ ತಾಲೂಕಿನ ಹಲವು ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡಂತಹ ಛಾಯಾಗ್ರಾಹಕರು ಛಾಯಾಗ್ರಹಣ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಛಾಯಾಗ್ರಾಹಕರ ವೃತ್ತಿ ಬದುಕಿನ ಉತ್ತಮ ಭವಿಷ್ಯಕ್ಕಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವಂತಹ ಸಂಕಲ್ಪವನ್ನ ವ್ಯಕ್ತಪಡಿಸಿದರು. ಒಟ್ನಲ್ಲಿ ಮಾನ್ವಿ ತಾಲೂಕಿನಲ್ಲಿ ನಡೆದಂತಹ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಛಾಯಾಗ್ರಹಣ ಕ್ಷೇತ್ರದ ಮಹತ್ವವನ್ನ ಸಾರುವುದರ ಜೊತೆಗೆ ಸಮಾಜದ ನೆನಪುಗಳನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವ ಛಾಯಾಗ್ರಾಹಕರ ಸೇವೆಗೆ ಗೌರವ ಸಲ್ಲಿಸಿದ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ನವ ಕಲ್ಯಾಣ ನ್ಯೂಸ್, ಮಾನ್ವಿ. 187ನೇ ಛಾಯಾಗ್ರಾಹಕರ ದಿನವಾಗಿ ಛಾಯಾಗ್ರಾಹಕರ ದಿನಾಚರಣೆಗೆ ಜಯವಾಗಲಿ. ಆಮೇಲೆ ನಾವು ಎಲ್ಲರೂ ಒಟ್ಟಾಗಿ ಒಂದಾಗಿ ಇದ್ದರೆ ಎಲ್ಲರೂ ಆಗ್ತದೆ. ನಮ್ಮ ಆಪತ್ತಿಗಾಗಲಿ ಆಪತ್ತಿಗೆ ಎಲ್ಲರೂ ಸಹಕರಿಸಬೇಕು. ಹೀಗಾಗಿ ಎಲ್ಲರಿಗೆ ಜಯವಾಗಲಿ, ಶುಭವಾಗಲಿ. ಎಲ್ಲ ಮಾನ್ವಿ ತಾಲೂಕಿನ ಛಾಯಾಗ್ರಾಹಕರಿಗೆ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು. ಹಾಗೂ ಎಲ್ಲರೂ ಇವತ್ತಿನ ದಿನ ಎಲ್ಲರೂ ಛಾಯಾಗ್ರಾಹಕರು ಈ ಒಂದು ದಿನದಂದು ಬಂದು ಎಲ್ಲ ಅಚ್ಚುಕಟ್ಟಾಗಿ ಈ ಒಂದು ದಿನಾಚರಣೆಯನ್ನು ಆಚರಿಸಿದ್ದೀರಿ. ಹಾಗೆ ಮುಂದಿನ ಈ ದಿನಗಳಲ್ಲಿ ಇದೇ ರೀತಿಯಾಗಿ ಎಲ್ಲರೂ ಸಂಘವನ್ನು ಒಕ್ಕಟ್ಟಾಗಿ ಮಾಡೋಣ ಅಂತ ನಾನು ಹೇಳ್ತಾ ಈ ಮಾನ್ವಿ ತಾಲೂಕು ಕಡೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. 187ನೇ ಛಾಯಾಗ್ರಾಹಕರ ದಿನಾಚರಣೆಯ ಎಲ್ಲ ಛಾಯಾಗ್ರಾಹಕರಿಗೆ ಶುಭಾಶಯಗಳು. ಮಾನ್ವಿ ಪಟ್ಟಣದಲ್ಲಿ ಸತತ ತುಂಬ ವರ್ಷದಿಂದ ಸಂಘಟನೆಯನ್ನು ಕಟ್ಕೊಂಡು ಬಂದಿದ್ದಾರೆ ಸೀನಿಯರ್ಸ್ ಎಲ್ಲ. ಅದೇ ಥರ ನಾವು ಹಂಗೆ ಮುಂದುವರ್ಸೋಣ. ಎಲ್ಲರಿಗೆ ಛಾಯಾಗ್ರಾಹಕರ ದಿನಾಚರಣೆ ಶುಭಾಶಯಗಳು. ಹಾಗೂ ಒಂದು ಫೋಟೋ 100 ಶಬ್ದದ ಸಮಾನ ಅಂತ ಹೇಳ್ತಾರೆ. ಒಂದು ಫೋಟೋ ಅಂತಂದರೆ ಒಂದು 100 ಶಬ್ದದ ಸಮಾನ. ಆ ಫೋಟೋವನ್ನು ಅಷ್ಟು ಬೆಲೆ ಇರ್ತದೆ, ಅಷ್ಟು ಬೆಲೆ ಬಾಳುವ ಫೋಟೋ ಇರ್ತದೆ. ಹಂಗಾಗಿ ಎಲ್ಲರಿಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ಹೇಳಿ ನನ್ನ ಮಾತು.